ಗೃಹ ಸಚಿವರೇ ಎಲ್ಲಿದ್ದೀರಿ? ಒಮ್ಮೆ ಈ ಸ್ಟೋರಿಯನ್ನ ನೋಡಿ. ರಾಜ್ಯದ ಜೈಲುಗಳಲ್ಲಿ ವಿಚಾರಣಾಧೀನ ಕೈದಿಗಳು ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಇತ್ತ ಕಡೆ ಗಮನ ಹರಿಸಿ ಗೃಹ ಸಚಿವರೇ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬಗೆದಷ್ಟು ಬಯಲಾಗ್ತಾ ಇದೆ ನೋಡಿ ಮಂಡ್ಯ ಜೈಲಿನ ಕರ್ಮಕಾಂಡ. ಫೋಕಸ್ ಟಿವಿ ಕನ್ನಡ ಬಿಚ್ಚಿಡ್ತಾ ಇದೆ ಮಂಡ್ಯ ಜೈಲಿನ ಸೀಕ್ರೆಟ್. ವಿಚಾರಣಾಧೀನ ಕೈದಿ ಸಂಗಾತಿ ಜೊತೆ ಸಿಕ್ಕಿ ಬಿದ್ದಿದ್ದಾಯ್ತು. ಇದೀಗ ಜೈಲಿನ ಮತ್ತೊಂದು ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. ಜೈಲಲ್ಲಿ ಪ್ರತಿಯೊಂದು ಸವಲತ್ತಿಗೂ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾವುದಾದ್ರೂ ಸವಲತ್ತುಗಳು ಬೇಕು ಅಥವಾ ಯಾವುದಾದ್ರೂ ವಸ್ತುಗಳು ಬೇಕು ಅಥವಾ ಯಾವುದಾದ್ರೂ ತಿಂಡಿ ತಿನಿಸು ಬೇಕು ಅಂತ ಅನ್ನೋದೇ ಆದರೆ ಒಂದೊಂದು ವಸ್ತುಗೂ ಕೂಡ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಹಾಸಿಗೆ, ದಿಂಬು, ಮತ್ತೊಂದು ಮಗದೊಂದು ಬೇಕು ಅಂತಂದ್ರೆ ಪ್ರತಿಯೊಂದು ಸವಲತ್ತಿಗೂ ಕೂಡ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಹಾಗಿದ್ರೆ ಈ ರೇಟ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ತಾ ಇದ್ದಾರೆ? ರೇಟ್ ಫಿಕ್ಸ್ ಮಾಡೋದಕ್ಕೆ ಇವರಿಗೆ ಅನುಮತಿ ಕೊಟ್ಟಿದ್ದು ಯಾರು? ಜೈಲಲ್ಲಿ ಈ ವಿಚಾರಣಾಧೀನ ಕೈದಿಗಳನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು ಅನ್ನುವಂತಹ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಜೈಲಿನ ಅಧಿಕಾರಿಗಳಿಗೆ ಇದ್ದಂತೆ ಕಾಣ ಸಿಗ್ತಾ ಇಲ್ಲ. ದುಡ್ಡಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಅನ್ನೋದಕ್ಕೆ ಪದೇ ಪದೇ ಸಾಬೀತಾಗ್ತಾ ಇದೆ. ಕೆಲವೊಂದು ದೃಶ್ಯಗಳನ್ನ ಕೂಡ ನಿಮ್ಮ ಫೋಕಸ್ ಟಿವಿ ಕನ್ನಡ ಬಿಚ್ಚಿಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಅದರ ಮುಂದುವರಿದ ಭಾಗ ಅನ್ನುವ ರೀತಿಯಾಗಿ ಇದೀಗ ಮೆನು ಬೇರೆ ಇದೆ. ಒಂದೊಂದು ಮೆನುಗೆ ಈಗ ಹೋಟೆಲಲ್ಲಿ ನಾವು ಯಾವ ರೀತಿಯಾಗಿ ಒಂದೊಂದು ಮೆನುಗೆ ಒಂದೊಂದು ಊಟಕ್ಕೆ ಯಾವ ರೀತಿಯಾಗಿ ರೇಟನ್ನು ಫಿಕ್ಸ್ ಮಾಡಿರ್ತಾರೋ ಅದೇ ರೀತಿಯಾಗಿ ಜೈಲಿನ ಒಳಗಡೆಯೂ ಕೂಡ ಮೆನು ಇದೆಯಂತೆ. ಯಾವ ರೀತಿಯಾದಂತಹ ಮೆನು, ಹೇಗೆ ನಡೀತಾ ಇದೆ ಈ ದಂಧೆಗಳು ಜೈಲಿನ ಒಳಗಡೆ, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ನೋಡಿ, ರೇಟ್ ಲಿಸ್ಟ್ ಸಮೇತ ಜೈಲಿನ ಅಕ್ರಮವನ್ನ ಖೈದಿಗಳು ಬಯಲಿಗೆಳ್ತಾ ಇದ್ದಾರೆ. ಜೈಲಿಂದಲೇ ವಿಚಾರಣಾಧೀನ ಕೈದಿಗಳು ಬರೆದಿರುವಂತಹ ಪತ್ರ ಈಗ ವೈರಲ್ ಆಗ್ತಾ ಇದೆ. ಸಹಿ ಜೊತೆಗೆ ಹೆಬ್ಬಟ್ಟಿನ ಮುದ್ರೆಯನ್ನ ಹಾಕಿರುವಂತಹ ಪತ್ರ ವೈರಲ್ ಆಗ್ತಾ ಇದೆ. ಜೈಲಾಧಿಕಾರಿ ಶಾಂತಮ್ಮ ಸಿಬ್ಬಂದಿ ವಿರುದ್ಧ ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸುಮಾರು 80 ಕೈದಿಗಳಿಂದ ಪತ್ರದ ಮೂಲಕ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಕೈದಿಗಳ ಪತ್ರದಲ್ಲಿ ಇದೆ ಜೈಲು ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ವಿಂಡೋದಲ್ಲಿ ಜೈಲಿನ ಒಳಗಡೆ ಇರುವಂತಹ ಖೈದಿಗಳು ಬರೆದಿರುವಂತಹ ಪತ್ರ, ಅದು ಸಹಿಯನ್ನ ಕೂಡ ಹಾಕಿದ್ದಾರೆ. ಸಹಿಯನ್ನ ಹಾಕೋದರ ಜೊತೆಗೆ ಈ ಹೆಬ್ಬಟ್ಟಿನ ಗುರುತು ಕೂಡ ಸಿಗ್ತಾ ಇದೆ. ಇದು ಫೇಕ್ ಅಂತ ಹೇಳಿ ಒಂದ್ ಕಡೆ ಅಧಿಕಾರಿಗಳು ತಪ್ಪಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳಿ ಮುಂದಾಲೋಚನೆಯನ್ನ ಮಾಡಿದ್ದಾರೆ ಖೈದಿಗಳು. ಸೊ ಹಾಗಾಗಿ ಜೈಲಿನ ಒಳಗಡೆ ಯಾವ ರೀತಿಯಾಗಿ ಸವಲತ್ತನ್ನ ಕೊಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ನೋಡಿ, ನಮ್ಮ ಕರ್ನಾಟಕದ ಪೊಲೀಸರ ಮೇಲೆ ಹೆಮ್ಮೆ ಇತ್ತು, ಈಗಲೂ ಕೂಡ ಇದೆ. ಬಟ್ ಆದರೆ ಕೆಲವರು ಮಾಡುವಂತಹ ಕಳ್ಳಾಟಕ್ಕೆ, ಕೆಲವರು ನಡೆದುಕೊಳ್ಳುವಂತಹ ರೀತಿಗೆ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಅಧಿಕಾರಿಗಳದ್ದು. ನೋಡಿ, ಪತ್ರದಲ್ಲಿ ಫುಲ್ ಇನ್ ಡೀಟೇಲ್ ಆಗಿ ಅವರು ಬರೆದಿದ್ದಾರೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ,
ಎಷ್ಟು ದುಡ್ಡು ಕೊಟ್ಟರೆ ಯಾವ ರೀತಿಯಾದಂತಹ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ, ಒಂದೊಂದು ಸೆಲ್ಗೂ ಕೂಡ ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೆಲ್ಗಳು ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಇರುತ್ತೆ. ಹಾಸಿಗೆ, ದಿಂಬು ಅಥವಾ ಈ ಚಾಪೆ, ದಿಂಬು, ಒಂದು ಬೆಡ್ಶೀಟು, ಒಂದು ತಟ್ಟೆ, ಒಂದು ಲೋಟ, ಇಷ್ಟು ಜೈಲಿನ ಒಳಗಡೆ ಕೊಡುವಂಥದ್ದು. ಬಟ್ ಆದರೆ ಆ ಜೈಲಿನ ಒಳಗಡೆ ಹೋಗಬೇಕು ಅಂತಂದರೆ ಈಗ ಖೈದಿಗಳು ಯಾವ ಒಂದು ಸೆಲ್ ಬೇಕು ಅಂತ ಹೇಳಿ ಕೇಳ್ತಾರಂತೆ ಅಧಿಕಾರಿಗಳು. ನಿನಗೆ ಲಕ್ಸುರಿ ಸೆಲ್ ಬೇಕು ಅಂತಂದರೆ ಇಂತಿಷ್ಟು ಹಣವನ್ನು ಕೊಡಬೇಕು ಅಂತ ಹೇಳಿ ರೇಟ್ ಫಿಕ್ಸ್ ಮಾಡಿದ್ದಾರಂತೆ. ಸದ್ಯಕ್ಕೆ ಈ ಒಂದು ವೈರಲ್ ಆಗಿರುವಂತಹ ಒಂದು ಪತ್ರ ಅಧಿಕಾರಿಗಳ ಕರ್ಮಕಾಂಡವನ್ನು ಬಯಲುಗೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗಿದ್ರೆ ನೋಡಿ, ಈ ಮಂಡ್ಯ ಜೈಲಿನ ಸೆಲ್ ಒಳಗೆ ಯಾವ ರೀತಿಯಾಗಿ ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೆಲ್ ನಂಬರ್ 1, ಒಂದರಿಂದ ಪ್ರತಿ ತಿಂಗಳು 10,000 ವಸೂಲಿಯನ್ನ ಮಾಡ್ತಾರೆ. ಸೆಲ್ ನಂಬರ್ 1 ಬೇಕು ಅಂತಂದ್ರೆ. ಸೆಲ್ ನಂಬರ್ 3 ಬೇಕು ಅಂತಂದ್ರೆ ಈ 3ರಿಂದ ಪ್ರತಿ ತಿಂಗಳು 15,000 ರೂಪಾಯಿಯನ್ನ ಕೊಡಬೇಕಂತೆ. ಈ ರೀತಿಯಾಗಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಸೆಲ್ 4, 4ರಿಂದ ಪ್ರತಿ ತಿಂಗಳು 15,000 ರೂಪಾಯಿಯನ್ನ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 5ರಿಂದ ಪ್ರತಿ ತಿಂಗಳು 5,000 ರೂಪಾಯಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಸೆಲ್ ನಂಬರ್ 6, 6ರಿಂದ ಪ್ರತಿ ತಿಂಗಳು 8,000 ವಸೂಲಿಯನ್ನ ಮಾಡ್ತಾರಂತೆ. ಸೆಲ್ಲನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ 2,000 ರೂಪಾಯಿ ಹಣವನ್ನ ಕೊಡಬೇಕಂತೆ. ಪನಿಷ್ಮೆಂಟ್ ಸೆಲ್ನಿಂದ ಹೊರಬರಬೇಕು ಅಂತಂದ್ರೆ 10,000 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ಸುಮಾರು 80 ಕೈದಿಗಳಿಂದ ಪತ್ರದ ಮೂಲಕ ಈ ದೂರನ್ನ ಕೊಡಲಾಗಿದೆ. ನೋಡಿ, ಮಂಡ್ಯ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಅಂತ ಹೇಳಿ ಕಳುಹಿಸಿದ್ರೆ ಆ ಜೈಲಿನ ಒಳಗೆ ಒಂದೊಂದು ಸೆಲ್ಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿ ರಾಜಾರೋಷವಾಗಿ ನೀವು ಹೊರಗಡೆ ಹೇಗೆ ಲೈಫ್ ಲೀಡ್ ಮಾಡ್ತಿರೋ ಒಳಗೂ ಕೂಡ ಹಾಗೆ ಲೈಫ್ ಲೀಡ್ ಮಾಡಿ ಅಂತ ಹೇಳಿ ಜೈಲಿನಲ್ಲಿ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಂತಹ ಸಿಬ್ಬಂದಿಗಳು ಯಾವ ರೀತಿಯಾಗಿ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ, ಹೇಗೆ ಸರ್ಕಾರದ ಸಂಬಳವನ್ನು ತಿನ್ಕೊಂಡು ಈ ರೀತಿಯಾಗಿ ಭಿಕ್ಷೆ ಬೇಡಿಕೊಂಡು ಖೈದಿಗಳ ಬಳಿ ಹಣ ವಸೂಲಿ ಮಾಡಿಕೊಂಡು ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಕರ್ತವ್ಯ ನಿರತ ಸಿಬ್ಬಂದಿಗಳು ಯೋಗ್ಯತೆಗೆ ಸರಿಯಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಕಷ್ಟಪಟ್ಟು ಎಷ್ಟೋ ಜನ ಇವತ್ತಿಗೂ ಕೂಡ ಎಕ್ಸಾಮ್ ಬರಿತಾ ಇದ್ದಾರೆ, ಎಕ್ಸಾಮ್ ಬರೆದು ಪಾಸ್ ಆಗ್ತಾ ಇದ್ದಾರೆ, ವೃತ್ತಿ ಸಿಗ್ತಾ ಇಲ್ಲ. ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ. ಇಂಥವ್ರಿಗೆಲ್ಲ ಕೆಲಸ ಕೊಟ್ಟಿದೆಯಲ್ಲ ಸರ್ಕಾರನ ಪ್ರಶ್ನೆ ಮಾಡಬೇಕಿಲ್ಲಿ. ಜೈಲಿನ ಸಿಬ್ಬಂದಿಗಳು ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ. ತಾವು ಮಾಡುವಂತಹ ಕೆಲಸಕ್ಕೆ ತೆಗೆದುಕೊಳ್ಳುವಂತಹ ಸಂಬಳಕ್ಕೆ ನಿಯತ್ತಾಗಿ ಇರೋದಕ್ಕೆ ಏನು ರೋಗ ಇವ್ರುಗಳಿಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಷ್ಟಪಟ್ಟು ಓದಿರ್ತೀರಿ, ಎಕ್ಸಾಮ್ ಪಾಸ್ ಮಾಡಿರ್ತೀರಿ, ಜೈಲಿನ ಒಂದು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಕಳ್ಳಾಟ ತೋರಿಸ್ಬಿಡ್ತೀರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಹಾಗಿದ್ರೆ ಮಂಡ್ಯ ಜೈಲಲ್ಲಿ ಬಿಂದಾಸ್ ಲೈಫ್ ಹೇಗೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ ಈ ಊಟ ತಿಂಡಿ ವಿಚಾರವನ್ನು ಗಮನಿಸೋಣ. ಮಟನ್ ಕೆಜಿಗೆ 1,250 ರೂಪಾಯಿ ಕೊಡಬೇಕಂತೆ. ಚಿಕನ್ ಕೆಜಿಗೆ 700 ರೂಪಾಯಿ ಕೊಡಬೇಕಂತೆ. ಹಣವನ್ನು ಪಡೆದುಕೊಂಡು ಈ ಬೇಡಿಕೆಯಂತೆ ಅಡುಗೆಯನ್ನು ಕೂಡ ಮಾಡಿಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, 1 kg ಮಟನ್ಗೆ 1,200 ಚಿಲ್ಲರೆ ಅಂತಂದರೆ 1 kg ಚಿಕನ್ಗೆ 700 ರೂಪಾಯಿ ಅಂತ ನಿಗದಿ ಮಾಡಿದ್ದಾರಂತೆ. ಹೊರಗಡೆ ಚಿಕನ್ ಮತ್ತು ಮಟನ್ನ ರೇಟು, ಮಟನ್ ರೇಟ್ 800 ರೂಪಾಯಿ ಇದೆ, ಚಿಕನ್ ರೇಟು 250 ರೂಪಾಯಿಂದ 300 ರೂಪಾಯಿ ಇದೆ. ಬಟ್ ಆದರೆ ಒಳಗಡೆ ತೆಗೆದುಕೊಂಡು ಹೋಗಿ ಇವ್ರಿಗೆ ಸರಬರಾಜು ಮಾಡಬೇಕಲ್ವ, ಅಡುಗೆ ಮಾಡಿಕೊಡ್ಬೇಕಲ್ವ. ಸೊ ಹಾಗಾಗಿ ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನ ಮೆನು ಏನಿದೆ ಅದನ್ನೇ ನಾವು ಅಡುಗೆ ಕೊಡೋದು, ಅದನ್ನೇ ನಾವು ಊಟ ಕೊಡೋದು ಅವ್ರಿಗೆ ಅಂತ ಹೇಳ್ತಿರ್ತೀರಾ ಜೈಲಾಧಿಕಾರಿಗಳು. ಇದೇನಾ ನೀವು ಕೊಡ್ತಾ ಇರುವಂತಹ ವ್ಯವಸ್ಥೆ ಅಥವಾ ನೀಡ್ತಾ ಇರುವಂತಹ ಮೆನು? ಜೈಲಾಧಿಕಾರಿಗಳು ಸ್ವಲ್ಪ ಇತ್ತ ಕಡೆ ಗಮನ ಹರಿಸ್ಬೇಕು. ಅದರಲ್ಲೂ ನಮ್ಮ ಗೃಹ ಸಚಿವರು ಇತ್ತ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಏನಾಗ್ತಾ ಇದೆ ಅಂತ ಹೇಳಿ. ಜೈಲಿನ ಒಳಗಡೆ
ಏನಾಗ್ತಾ ಇದೆ, ಖುದ್ದು ನೀವು ಭೇಟಿಯನ್ನ ಕೊಟ್ಟು ನೋಡಿ ಏನಾಗ್ತಾ ಇದೆ ಒಳಗಡೆ ಅಂತ ಹೇಳಿ.